ಆರೋ ಆರೋ ನೀನೆಲ್ಲ ಗೆದ್ದುವಾರೋ ಆರೋ ಆರೋ ನೀನೆಲ್ಲ ಗೆದ್ದುವಾರೋ ಸಾವಿರ ಬೈಲಿಯ ತಗಲಾನ ಬಂದ ನೋಡೋಗಿ ಹತ್ತಿರ ಸಾವಿರ ಬೈಲಿಯ ತಗಲಾನ ಬಂದ ನೋಡೋಗಿ ಹತ್ತಿರ ತಗೊಳ್ಳಿ ಧರ್ಮ ರಕ್ಷತೋ ರಕ್ಷತಾ ಧರ್ಮವನ್ನು ನಾವು ರಕ್ಷಿಸಿದರೆ ಅಧರ್ಮವನ್ನು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹೀಗೆ ತಾತ ಮುತ್ತಾತನ ಕಾಲದಿಂದಲೂ ನಂಬಿಕೊಂಡು ಬಂದಿರುವಂತೆ ಮನೆತನ ಈ ಬಡಗೆರ ಮನೆತನ. ಸುತ್ತ 10 ಹಳ್ಳಿಗೆ ನ್ಯಾಯ ಹೇಳುವ ದೇಗುಲ ಈ ಬಡಗರ ಮನೆತನ. ಇಲ್ಲಿ ನ್ಯಾಯ ಅಂತ ಬಂದ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ, ಆಗೋದಕ್ಕೂ ನಾವು ಬಿಟ್ಟಿಲ್ಲ. ಇಷ್ಟು ದಿನ ಪಾಲಿಸಿಕೊಂಡು ಬಂದಿರುವಂತ ಪದ್ಧತಿಯನ್ನು ನೀಗಿಸಿಕೊಂಡು ತೂಗಿಸಿಕೊಂಡು ಹೋಗುವಂತ ಶಕ್ತಿ ಕೊಟ್ಟು ಕಾಪಾಡಲಿ ಎಂದು ಹೇಳಿ ಆ ಶ್ರೀ ಸೇವಾಲಾಲ್ ಹಾಗೂ ಮರಿಯಮ್ಮ ದೇವಿಗೆ ಸ್ಥಿರವಾಗಿ ನಮಸ್ಕರಿಸೋಣ. ರಾಜಕೀಯದಲ್ಲಿ ನಾನೊಬ್ಬನೇ ರಾಜಕೀಯ ರಾಜನೆಂದು ಮುಖ್ಯಮಂತ್ರಿ ಸಿಂಹಾಸನ ಹೇರಿದ ನನ್ನ ದೊಡ್ಡಪ್ಪನಾದ KK ಪ್ರಸಾದನ ತನ್ನ ಕೆಟ್ಟ ದೃಷ್ಟಿಯಿಂದ ನೋಡಿ ಸುಟ್ಟು ಹಾಕಿದನಲ್ಲ ಆ ನನ್ನ ಪರಮ ವೈರಿ ನರಾಂತಕ, ನನ್ನ ಮಗನ ನರಾಂತಕ. ಕಂಡವರನ್ನು ಕತ್ತರಿಸಿ ರಕ್ತದ ಕಣ್ಣೀರಿಂದ ಕಟ್ಟಿದ ನಿನ್ನ ರೌಡಿ ಸಾಮ್ರಾಜ್ಯವನ್ನು ಪುಡಿ ಪುಡಿ ಮಾಡಿದಾಗಲೇ ತೀರುತ್ತದೆ ನನ್ನ ಸೆಹೆಡು. ಕೂನಿ ಬಗ್ಗದೆ ಪುಂಡನಂತೆ ಉಬ್ಬಿಸಿ ಒಲೆಯಂತೆ ಎದುರು ನಿಂತರೆ ತಂದೆ ತಾಯಿಲ ತಪ್ಪಲಿ ಮಗುವೆಂದು ಅರಗಿಣಿಯಂತೆ ಮುದ್ದಾಗಿ ಸಾಕಿರುವ ನಿನ್ನ ತಂಗಿಗಿಂದ್ರ ಮುಂದೆ ಈ ಕಾರ್ತಿಕನ ಸಿದೆ ಪುಲಿ ಬಾರಿ ಸಿಕ್ಕ ಜಿಂಕೆ ಗುಂಡ, ಲೇ ನನ್ನ ಮಗನೇ ಮಹಾಗುಂಡ, ಕರೆದ್ರ ಇಲ್ಲ ಒದರಾಡಕತ್ತಿದ್ರಲ್ಲ. ಹರಾಮ್ ಖೋರ ನನ್ನ ಮಗನ, ಹೋದ್ರಲ್ಲೂ ನನ್ನನ್ನೇನು ದನವೆಂದು ತಿಳಿದುಕೊಂಡ್ರು ಯಾಕೆ ಕತ್ತೆ? ಅಂಕಲ್ರಿ ದನ್ಯಾರ ಹೋಗಿದ್ರೆ ಕೇಳಿದ್ನ ಅಷ್ಟೇ ರೀ. ನೀವ್ ಯಾಕೆ ಸಿಟ್ಟಿಗೆ ಬರಾಕತ್ತೀರಿ ದನ್ಯಾರ? ಇರಲಿ, ಚಂದ್ರಾಪುರ ಚಂದ್ರನಿಗೆ ಕೊಟ್ಟ ಸಾಲಕ್ಕೆ ಅವನ ಮನೆ ಅಡವಿಟ್ಟು ಬರ್ಸಿಕೊಂಡು ಬಾ ಅಂತ ಹೇಳಿದ್ದೆ. ಬರ್ಸಿಕೊಂಡು ಬಂದಿರ್ವ್ಯಾ, ಎಲ್ಲಿ ಕೊಡು? ದನ್ಯಾರ ಎಲ್ಲ ಕಾಗದ ಪತ್ರ ಇಲ್ಲೇ ನಿಮ್ ಕೈ ಮುಂದ ಕೊಡ್ತೀನಿ ತಗರಿ, ಬರ್ಸ್ಕೊಂಡ ಬಂದೀನಿ ನೋಡ್ರಿ. ಮತ್ತೆ ಆ ಶಿವರಾಜನ ಸಾಲಕ್ಕೆ ಆಧಾರ ಅದೇ ರೀ ದನ್ಯಾರ, ಅದೇ ಊರ್ ಮುಂದಿನ 3 ಎಕರೆ ಕಲ್ ಹೊಲ ಐತಲ್ರಿ, ಅದ ಸಹಿತ ನಮ್ಮ ಹೆಸರಿಗೆ ಬರ್ಸಿ ನಿಮ್ ಸೈನ ಮಾಡ್ಸ್ಕೊಂಡ್ ಎಲ್ಲಾರ ಸೈನ ಮಾಡ್ಸ್ಕೊಂಡ್ ಬಂದಿನ್ರಿ ದನ್ಯಾರ. ನಿಮ್ ತಕ್ಕ ಇಟ್ಕರಿ ಅದ ಕಾಗದ ಪತ್ರ. ಹಾಗಾದರೆ ಆ ಶಿವಪುರದ ಶಿವ ಸಾಲಕ್ಕೆ ಬರುತ್ತಾನೆ. ಅವನಿಂದ ಏನಾದರೂ ಬರೆಸಿಕೊಂಡು ಆ ಬ್ಯಾಂಕಲ್ಲಿರುವ 25,000 ಹಣವನ್ನು ಅವನಿಗೆ ಕೊಟ್ಟು ಬಿಡು. ನಾನು ನಮ್ಮ ಕಡುವೈರಿ ನರಹಂತಕನ ಮನೆಗೆ ಹೋಗಿ ಈ ಕಾರ್ತಿಕನ ತಂಡಗೆ ಬರಬಂದು ಎಚ್ಚರಿಸಿ ಬರುತ್ತೇನೆ. ಆಯ್ತ್ರಿ ದನ್ಯಾರ, ಅಲ್ರಿ ದನ್ಯಾರ, ನಿಮ್ ದುಡ್ಡು ನಿಮ್ ಹಣ. 25,000 ಯಾಕ್ರಿ, 75,000 ಬೇಕಾದ್ರೆ ಕೊಟ್ಟು ಕಳಿಸ್ತೀನಿ. ನಮ್ಮಪ್ಪಂದ ಏನ್ ಹೋಗತ್ರಿ ಗಂಟ ಹೋದ್ರೆ ನಿಮ್ಮಪ್ಪದ ಗಂಟ ಹೋಗತ್ತ. ಹೆಚ್ಚಿಗೆ ಬಾಲ ಬಿಚ್ಚದೆ ಹೇಳಿದಷ್ಟು ಕೆಲಸ ಮಾಡು. ನಡೆ ಒಳಗ.
ಈ ಕಾರ್ತಿಕನಿಗೆದುರಾದ ವೈರಿಗಳಿಗೆ ಜೀವ ಸಮಾಧಿ ಮಾಡಬೇಕಾದರೆ ಮೊದಲು ಹೇಳುತ್ತಾನೆ. ಬಟ್ ಈ ಕಾರ್ತಿಕ ಹೇಳುವ ಮಾತನ್ನು ಮಿಕ್ಕಿ ನಂತರ ಈ ಕಾರ್ತಿಕ ಬರ ಕಾರ್ತಿಕನಾಗಿರಲ್ಲ, ಎದುರಾದ ಕುನ್ನಿಗಳ ರಕ್ತ ಕಾರಿಸುವ ಯಮನಾಗುತ್ತಾನೆ. ओ प्रीति I love her, ओ प्रीति I love her. ಸಾಲ ಸೂಲ ಮಾಡ್ತೀರಿ, ಬೀಜ ಗೊಬ್ಬರ ತಂದು ಭೂಮಿಯಾಗಿಡ್ತೀರಿ. ಸಮಯಕ್ಕೆ ಮಳೆ ಬರೋದಿಲ್ಲ, ಟೈಮಿಗೆ ಕರೆಂಟ್ ಇರೋದಿಲ್ಲ, ಬೆಳೆದ ಮಾಲಿಗೆ ಸರಿಯಾದ ಬೆಲೆನೂ ಸಿಗೋದಿಲ್ಲ. ಬೆಳೆದ ಮಾಲಿಗೆ ಸರಿಯಾದ ಬೆಲೆನೂ ಸಿಗೋದಿಲ್ಲ. ಆಗ ಬ್ಯಾಂಕ್ಗಳ ಮರೆ ಹೋಗ್ತೀರಿ, ಬೆಳೆ ಸಾಲ ತರ್ತೀರಿ. ಸರ್ಕಾರದವರು ನಿಮ್ಮ ಸಾಲ ಮನ್ನಾ ಮಾಡ್ತಾರಂತ ಕಣ್ಣು ಬಡ್ಕೊಂತ ದಾರಿ ಕಾಯ್ಕೊಂತ ಕೊಂದರ್ತೀರಿ. ಆಗ ರಾಜಕೀಯರು ಬರ್ತಾರ, ಅವರು ಆ ಜನ ಈ ಜನ ನಾವು ಆ ಭಾಗ್ಯ ತಂದೀವಿ ನೀವು ಆ ಭಾಗ್ಯ ತಂದೀವಿ ಅಂತ ಸುಳ್ಳು ಭಾಷಣಗಳನ್ನು ನೀಡಿ ನಿಮ್ಮಿಂದ ಓಟು ಪಡ್ಕೊಂಡು 5 ವರ್ಷ ನಿಮ್ಮ ತಲೆ ಮ್ಯಾಗ ಬೂಟ್ಗಾಲಿಟ್ಟು ಭೂಮಿಯಾಗ ತುಳಿಸ್ಕೊಳಕಬೇಕು, ಗುಮ್ಮಿಸ್ಕೊಳಕಬೇಕು. ವ್ಯಾಕರಣ ಆಗನ ಮುಂದಿನಪೇಟೆ ಶಿಕ್ಷಣ ಮಂತ್ರಿ ರಣರುದ್ರ ನೀನು ಶಿವನ ಸನ್ನಿಧಾನದಲ್ಲಿ ಅಡಿಗೆ ಕುಳಿತರು ಹಾರೆ ನಿನ್ನ ಶಿರ ಛೇದನ ಮಾಡಿ ನಿನ್ನ ದೇಹದ ಒಂದೊಂದು ಭಾಗಗಳನ್ನು ಅಣುವಾಗಿ ಕತ್ತರಿಸಿ ನಾಲಿಗೆನೇ ನಿನ್ನ ದೇಹವನ್ನು ನರಕದ ನಾಯಿಗಳಿಗೆ ಹಾಕದಿದ್ದಾರೆ ಮೇರಾ ನಾಮ್ ಇಂಟರ್ನ್ಯಾಷನಲ್ ಕಿಲ್ಲರ್ ನಾಗನೇ ನಹೇ. ಒಳ್ಳೆಯ ದಾರಿಯನ್ನು ಬಿಟ್ಟು ಅಡ್ಡ ದಾರಿ ಹಿಡಿದವರನ್ನು ಅಡ್ಡದಾಗಿ ಕತ್ತರಿಸಿ ಹಾಕುವುದೇ ವ್ಯಾಕರಣ ಆಗನ ಗೊರೆ.
ಅಮ್ಮ, ದುಷ್ಟರ ಸಂವರಿಸಿ ಸೃಷ್ಟರ ಪರಿಪಾಲನೆಯಾದ ಸೌದತ್ತಿ ಗುಡ್ಡದ ಏಳ್ಕೊಳ್ಳದೆ ಎಲ್ಲಮ್ಮ ಉದೋ ಉದೋ ಎನ್ನುತ್ತಾ ನಿನ್ನ ದರ್ಶನಕ್ಕೆ ಬರುವ ಎಲ್ಲಾ ಭಕ್ತರ ಕಷ್ಟ ನಿವಾರಿಸುವ ಕಲಿಯುಗದ ಕರುಣಾಮಯಿ ನೀನು. ಜಗದುದ್ಧೋರಣಿಯಾದ ನೀನು ಬಡವರಾದ ನಮಗೇಕೆ ಎತ್ತ ನೋಡಿದ್ರತ್ತ ಮೇಲಿಂದ ಮೇಲೆ ತ್ರಾಸು ಕೊಡುತ್ತಿರುವೆ ತಾಯಿ. ಬಡತನದ ಹಗೆತನದಲ್ಲಿ ಸಿಕ್ಕು ಒದ್ದಾಡುತ್ತಿರುವ ನಮ್ಮನ್ನು ಈ ಬಡತನದ ಬಂಧನದಿಂದ ರಕ್ಷಿಸಿ ನಮ್ಮನ್ನು ಸುಖವಾಗಿಡಮ್ಮ ತಾಯಿ, ಸುಖವಾಗಿಡು. ಇದೇ ನಾನಿನ್ನಲ್ಲಿ ಬೇಡಿಕೊಳ್ಳುವ ಆಸೆ. ಚಂದ್ರ, ಶ್ರೀಮಂತರ ಹಣದ ಚೆಲ್ಲಾಟದ ಕೂಗಿನ ಮೇಲೆ ನಮ್ಮಂತ ಕಡಬಡವರ ಕಣ್ಣೀರಿನ ಗೋಳಾಟದ ಕೂಗು ಎಲ್ಲಿ ಕೇಳಿಸಬೇಕಮ್ಮ ಈ ನಿನ್ನ ತಾಯಿ ಮರಿಯಮ್ಮದೇವಿಗೆ? ಯಾಕಣ್ಣ ಈ ದೇವಿಯ ಮೇಲೆ ನಿನ್ನ ಕೋಪ? ನಂಬಿದವರನ್ನು ಎಂದು ಕೈ ಬಿಡುವುದಿಲ್ಲ ಈ ದೇವಿ. ಈ ಮಾತು ನಿನಗೆ ತಿಳಿಯದಿದ್ದರೂ ಮುಂದಾದ್ರೂ ತಿಳಿಯುತ್ತಿದೆ ಅಣ್ಣ. ನಂಬಿದವರನ್ನು ಎಂದು ಕೈ ಬಿಡುವುದಿಲ್ಲ ಈ ದೇವಿ ಎಂದು ತಿಳಿದುಕೊಂಡಿರುವುದರಿಂದ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಈ ದೇವಿಯನ್ನು ನಂಬಿ ಪೂಜಿಸುತ್ತಾ ಬಂದಿದೆ. ಆದರೆ ಇತ್ತೀಚೆಗೆ ಯಾಕೋ ಏನೋ ಈ ದೇವಿ ಮೇಲೆ ಇದ್ದ ನನಗೆ ಭಯಭಕ್ತಿನೆಲ್ಲ ಹೊರಟು ಹೋಗ್ತಾ ಇದೆ. ಯಾಕಣ್ಣ ಹಾಗೆ ಕಲ್ಲು ಹೃದಯದವರಂತೆ ಮಾತನಾಡುತ್ತಿರುವೆ? ಮತ್ತೇನು ಮಾಡಲಿ ತಂಗಿ, ನನ್ನ ಎರಡನೇ ತಮ್ಮನಾದ ಸಾಗರನ ಓದಿಗೆಂದು ಮಾಡಿದ 20,000 ಸಾಲಕ್ಕೆ 70,000ವಾಗಿ ಬೆಳೆದು ನಿಂತು ಈ ನಿನ್ನ ಅಣ್ಣನ ಎದೆಯಲ್ಲೇ ಸಡಿಲಿಗೊಳಿಸಿದೆ ಅಮ್ಮ, ಸಡಿಲಿಗೊಳಿಸಿದೆ. ಹೇಗಾದರೂ ಮಾಡಿದ ಸಾಲವನ್ನು ಮುಟ್ಟಿಸಬೇಕೆಂದರೆ ಬಿತ್ತಿದ ಬೀಜದ ಖರ್ಚು ಸಹ ತಗಲುವಷ್ಟು ಬೆಳೆ ಸಹ ಬರುತ್ತಿಲ್ಲಮ್ಮ. ಅಂದಾಗ ಸಾಲ ಕೊಟ್ಟ ಧನಿಗಳಿಗೆ ಮರುಹಣವನ್ನು ಕೊಟ್ಟು
ಸಾಲದ ಬಂಧನದಿಂದ ಋಣಮುಕ್ತನಾಗಿ ಕೊನೆಗೆ ನಿನ್ನ ತಲೆಯ ಮೇಲೆ ಅಕ್ಷಿತಿನ್ನಾದರೂ ಹಾಕಿ ನನ್ನ ತಲೆಯ ಮೇಲಿನ ಭಾರವನ್ನು ಇಳಿಸಿಕೊಳ್ಳಬೇಕೆಂದು ಹಗಲು ರಾತ್ರಿ ಎನ್ನದೇ ಶ್ರಮ ಪಟ್ಟು ದುಡಿತಾ ಇದ್ದಪ್ಪ. ಇಷ್ಟಾದರೂ ನಮ್ಮ ಮೇಲೆ ಕರುಣೆ ಬರಬಾರದೆ ಆ ನನ್ನ ತಂದೆ ಸಂತ ಶ್ರೀ ಶಿವಲಾಲ್ ಮಹಾರಾಜನಿಗೆ. ಯಾಕಣ್ಣ ಇಂದು ಇಷ್ಟೊಂದು ಅಸಹ್ಯಕನಾಗಿ ಮಾತನಾಡ್ತಿರುವೆ? ಒಂದು ವೇಳೆ ಸಾಲ ಕೊಟ್ಟ ಧನಿಕರು ನಿನ್ನ ಮೇಲೆ ಕೈ ಮಾಡಿದರೆ? ತಂಗಿ ಚಂದ್ರ ಹುಟ್ಟುವಾಗಲೇ ಕೈಯಲ್ಲಿ ಪರಸು ಎಂಬ ಆಯತವನ್ನು ಹಿಡಿದು ದಿನ ಬೆಳೆಯುತ್ತಿದ್ದಂತೆ ಆ ಪರುಸಿಗೆ ರಕ್ತದ ಅಭಿಷೇಕವನ್ನೇ ಮಾಡಿ ಹುಲಿಯ ರಕ್ತವನ್ನೇ ಕಡಿದ ಹುಲಿಯಂತೆ ಕೊಡುಗು ಹೊಡೆಯುತ್ತಿರುವ ನನ್ನ ಮೂರನೇ ತಮ್ಮನಾದ ಶಿವನಿರುವಾಗ ನನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವಿನಿಗಿದೆ ಮಾ ಈ ಊರಲ್ಲೇ? ಹೋಗಲಿ ಬಿಡು ತಂಗಿ, ನಮ್ಮಿಬ್ಬರ ಮಾತಿನ ವಾದ್ಯತೆ ಮುಂದೆ ಇಂದು ನನ್ನ ತಮ್ಮ ಸಾಗರ ಓದಿ ಮುಗಿಸಿಕೊಂಡು ಮರಳಿ ಮತ್ತೆ ಮನೆಗೆ ಬರುತ್ತಾನಂತ ಹೇಳುವ ವಿಷಯವನ್ನೇ ಬರತೆ ಹೋಗಿತ್ತಮ್ಮ. ಅಣ್ಣ ಇಂದು ಸಿಟಿಯಿಂದ ಅಣ್ಣ ಬರುತ್ತಾನೆಂದು ನಿನಗೆಂಗ್ ಗೊತ್ತಾಯ್ತಣ್ಣ? ವಾರದ ಹಿಂದೆ ಲೇಟರ್ ಹಾಕಿ ತಿಳಿಸಿದ್ದಾನಮ್ಮ. ಅಗೋ ಅಲ್ಲಿ ನೋಡಮ್ಮ, ನೆನೆಸುವವರೆಗೆ ಬಂದೇ ಬಿಟ್ಟ ನನ್ನ ತಮ್ಮ ಸಾಗರ. ಅಣ್ಣ ಅಣ್ಣ ತಂಗಿ ಚಂದ್ರ. ಅಣ್ಣ ಈಗ ಬಂದೆಯಾ? ಹೌದಮ್ಮ, ಈಗೂ ಬಂದೆ. ತಮ್ಮ ಸಾಗರ, ಇದೇನಪ್ಪ ಇದು ನಿನ್ನ ಹರಕು ಬಟ್ಟೆ ವ್ಯವಸ್ಥೆ? ಯಾಕೆ ದಾರಿಯಲ್ಲಿ ಬರುವ ಕೈಯನ್ನಾದರೂ ಜಗಳವಾಯ್ತನಪ್ಪ? ಇಲ್ಲಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷಕ ನನಗೆ ಸೆರಟು ಇಲ್ಲ, ಸೆರಟು ಕೊಡು ಒಂದು ಕೇಳಿದಕ್ಕೆ ನನ್ನ ಸೆರಟು ಅವನಿಗೆ ಕೊಟ್ಟು ನಾನು ಹರಕು ಸೆರಟನ್ನು ಹಾಕಿಕೊಂಡು ಬಂದಿದ್ದೀನಣ್ಣ. ಓಹೋ, ಹೀಗೋ? ಸಂತೋಷವಾಯ್ತಪ್ಪ, ತುಂಬಾ ಸಂತೋಷ. ಹಾಗಾದರೆ ಈ ಸಲದ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ಅಣ್ಣ, ನನ್ನ ಕುಲದೇವರಾದ ಸಂತ ಶ್ರೀ ಶಿವಲಾಲ್ ಮರಿಯಮ್ಮ ದಯದಿಂದ MBBS ಕೋರ್ಸ್ ಮುಗಿಸಿ ಡಾಕ್ಟರ್ ಆಗುವ ಎಲ್ಲ ಅರ್ಹತೆಗಳನ್ನು ಪಡೆದು ನಾನು ನಿನ್ನ ಮುಂದೆ ನಿಂತಿದ್ದಣ್ಣ, ಆಶೀರ್ವದಿಸು. ಎದ್ದಳಪ್ಪ ತಮ್ಮ ಸಾಗರ, ಎದ್ದಳ. ಸದಾಕಾಲ ನನ್ನ ತಂದೆ ಸಂತ ಶ್ರೀ ಶಿವಲಾಲ್ ಮಹಾರಾಜನ ಆಶೀರ್ವಾದ ನಿನ್ನ ಮೇಲೆ ಇರಬೇಕನ್ನುವುದೇ ಈ ನಿನ್ನ ಅಣ್ಣನ ಆಸೆಪ್ಪ. ಅಣ್ಣ, ನೀನಾಡುವ ಈ ಒಂದೊಂದು ಮಾತನ್ನು ಕೇಳಿದರೆ ಶಿವಲೋಕದ ಆ ಶಿವನ ದರೆಗಿಳಿದು ಬಂದು ನನ್ನ ಜೊತೆ ಮಾತನಾಡಿದಷ್ಟು ಸಂತೋಷವಾಯ್ತಣ್ಣ, ಸಂತೋಷವಾಯ್ತು. ಈ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸದೆ ಸತ್ತು ಹೋದರೆ ಮುಂದಿನ ಜನ್ಮಂತನವಿದ್ದರೆ ನಿನ್ನ ಮನೆ ಕಾಯುವ ನಾಯಿಯಾಗಿ ಹುಟ್ಟಿ ನಿನ್ನ ಋಣ ತೀರಿಸುತ್ತಣ್ಣ, ನಿನ್ನ ಋಣ ತೀರಿಸುತ್ತೇನೆ. ತಮ್ಮ ಸಾಗರ, ಅಂತ ದೊಡ್ಡ ಮಾತುಗಳನ್ನಾಡಿ ದೊಡ್ಡವನ್ನಾಗಿ ಮಾಡಬೇಡಪ್ಪ ಈ ನಿನ್ನ ಅಣ್ಣ. ನೀನು ತಿಳಿದುಕೊಂಡರಷ್ಟು ದೊಡ್ಡ ಮನುಷ್ಯ ನಾನಲ್ಲಪ್ಪ. ನಮ್ಮ ನಿಮ್ಮೆಲ್ಲರನ್ನು ಕಾಪಾಡೋನು ಮೇಲೊಬ್ಬನಿದ್ದಾನೆ. ಎಂತ ಉದಾರ ಗುಣ ನಿನ್ನದು. ನಿನ್ನಂತ ಅಣ್ಣನು ಪಡೆಯಲು ನಾನೇ ಪುಣ್ಯವಂತನಣ್ಣ, ನಾನೇ ಪುಣ್ಯವಂತ. ಅಣ್ಣ, ಪರಕರ್ಮಿ ವೀರನಾದ ನನ್ನ ತಮ್ಮ ಶಿವ ಎಲ್ಲಿ? ಶಿವ, ಶಿವ ಕಣ್ಣು ಕಟ್ಟಿದ ನಾಡು ಇದು, ಮುದ್ದು ಕಲೆಗಳ ಬೀಡು. ಕಣ್ಣು ಕಟ್ಟಿದ ನಾಡು. ಬಂದೆ ಅಣ್ಣ, ಊರಿಂದ ಯಾವಾಗ ಬಂದೆ? ಬಂದು ಕೆಲವೇ ಸಮಯ ಆಯ್ತು ಶಿವ. ಇದೇನಣ್ಣ ಚಿಂದಿ ಆಗಿರುವ ಈ ನಿನ್ನ ಬಟ್ಟೆಗಳು? ಯಾಕಣ್ಣ, ದಾರಿಯಲ್ಲಿ ಬರುವಾಗ ಯಾವನಾದರೂ ಬಂಡನ ಮಗ ನಿನ್ನ ಮೇಲೆ ತನ್ನ ಸೂರತನವನ್ನು ತೋರಿಸಿ ಪುಣ್ಯ ನೆನೆಸಿಕೊಂಡನೆ? ಹಾಗೇನಿದ್ದರು ಹೇಳೀಗ ಕ್ಷಣದಲ್ಲಿ ಹಸಿದ ಹುಲಿ ಅಂತ ಹಾರಿ ಪುಣ್ಯ ನಡೆಸಿಕೊಂಡಿರುವ ಅಂತಹ ಬಂಡರ ರುಂಡ ಕಡೆಯಲೆಂದೇ ಆಯುಧ ಆರ್ಭಟಿಸುತ್ತಿದೆ. ಬೇಗ ಹೇಳಣ್ಣ, ಯಾರವನೆಂದು? ಅಂತ ಘಟನೆ ಏನು ನಡೆದಿಲ್ಲಪ್ಪ. ಇರಲಿ, ಏರ್ಪೋರ್ಟಿಗೆ ಬರ್ತೀನಿ ಅಂತ ಹೇಳಿದೆ. ನೀನು ಏರ್ಪೋರ್ಟಿಗೆ ಬರದೆ ಎಲ್ಲಿಗೆ ಹೋಗಿದ್ದೆ? ಅಣ್ಣ, ನಾವು ಆಸ್ಪತ್ರೆ ಕಟ್ಟಿಸಬೇಕೆಂದಿರುವ ಆ ನಮ್ಮ 2 ಎಕರೆ ಮಟ್ಟಿ ಹೊಲದ ಜಮೀನಿನಲ್ಲಿ ಆ ಮುಖ್ಯಮಂತ್ರಿ KK ಪ್ರಸಾದ್ ಗೌರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸುವ ಸುದ್ದಿ ತಿಳಿಯಿತು. ಅದಕ್ಕೆ ಆ ಮುಖ್ಯಮಂತ್ರಿ ಶಿರ ಕಡಿದು ಕಾಯ್ದು ಕುಳಿತಿರುವ ಈ ನಮ್ಮ ಭೂತಾಯಿಯವನನ್ನು ಶಾಂತಿಗೊಳಿಸಬೇಕೆಂದು
ಅಲ್ಲಿಗೆ ಹೋಗಿದ್ದೆ. ಆದರೆ ಅಣ್ಣ, ನಾನು ಮಾಡಬೇಕಾದ ಕೆಲಸವನ್ನು ಬೇರೆ ಯಾರೋ ಮಾಡಿ ಮುಗಿಸಿದ್ರು. ಅದಕ್ಕೆ ಹಾಗೆ ಮರಳಿ ಬಂದೆನಣ್ಣ, ಮರಳಿ ಬಂದೆ. ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರ ಎದುರು ಹಾಕಿಕೊಳ್ಳಬಾರದು ಶಿವ. ನಮ್ಮಂತ ಬಡವರಿಗೆ ಯಾಕೆ ಬೇಕಪ್ಪ ಈ ಹೊಲಸು ರಾಜಕೀಯದ ವಿಷಯ? ಅಣ್ಣ, ದೊಡ್ಡವರು ಎನಿಸಿಕೊಂಡಿರುವ ಆ ಬಂಡ ಶ್ರೀಮಂತರು ನಮ್ಮ ಮೇಲೆ ಏನೇ ದರ್ಪದ ಬಾಳಿಕೆ ಮಾಡಿದರೂ ನಮ್ಮಂಥ ಬಡವರು ಸುಮ್ಮನೆ ಇರಬೇಕು ಎನ್ನುವ ಮಾತು ನಮ್ಮ ತಾತ ಮುತ್ತಜ್ಜನ ಕಾಲದಲ್ಲಿತ್ತಣ್ಣ. ಈಗಿನ ಕಾಲದಲ್ಲಿ ಸ್ವತ್ತಿನ ಶ್ರೀಮಂತರ ಎದುರು ನಮ್ಮಂತ ಕಡ ಬಡವರು ವಿಷಪೂರಿತ ನಾಗರ ಹಾವಿನಂತೆ ನಡೆದು ಹೋದರೆ ಹೊಡೆದುಕೊಳ್ಳುತ್ತಾರಣ್ಣ ನಮ್ಮಂಥ ಬಡವರನ್ನು ಓ ಶ್ರೀಮಂತರೆಂಬ ರಾಕ್ಷಸರು. ನೋಡು ಶಿವು, ಶ್ರೀಮಂತರು ತಮ್ಮ ಜೀವನ ಕಾಪಾಡಿಕೊಳ್ಳಲು ಅನೇಕ ವಿಜ್ಞಾನ ಕಂಡು ಹಿಡಿದ ಪವರ್ಫುಲ್ ಗನ್ ಪಿಸ್ತೂಲ್ಗಳನ್ನು ಇಟ್ಟುಕೊಂಡಿರ್ತಾರೆ. ಆದರೆ ಶ್ರೀಮಂತರು ಎದುರಿಸಿ ಹೋರಾಡಲು ಕಡು ಬಡವರಾದ ನಾವು ನಮ್ಮ ಹತ್ತಿರವೇನಿದೆಪ್ಪ ಅಂತ ಆಯುಧಗಳು. ಅಣ್ಣ, ಆ ಬಂಡ ಶ್ರೀಮಂತರನ್ನು ಎದುರಿಸಲು ಆ ದೇವರೆಂಬ ವಿಜ್ಞಾನಿ ಕಂಡುಹಿಡಿದಿರುವ ಈ ದೇಹ ಎಂಬ ಆಯುಧ ಮೇರು ಪರ್ವತದ ಬಂಡೆಯಂತೆ ಇನ್ನು ಗಟ್ಟಿಯಾಗಿದೆ. ಅದು ಅಲ್ಲದೆ ನಮ್ಮಂತ ಕಡು ಬಡವರ ರಕ್ಷಣೆಗೆಂದು ಸಾಕ್ಷಾತ್ ಆ ಪರಶಿವನೇ ಕೊಟ್ಟಿರುವ ಈ ಪರಶು ಎಂಬ ಆಯುಧದ ಮುಂದೆ ಮಾನವನು ಕಂಡುಹಿಡಿದಿರುವ ಪಿಸ್ತೂಲು, ಗನ್ನು, ಬಂದೂಕುಗಳು ಕೇವಲ ದೃಢ ಸಮಾನ ಎಂದು ಈ ಶಿವ ಕೈ ಎತ್ತಿ ಹೇಳ್ತಾರೆ. ಶಿವು, ನೀ ಹೇಳುವ ಮಾತು ನಿಜ ಶಿವ. ನಿನ್ನ ಹತ್ತಿರ ಇರೋ ಈ ಗಂಡು ಗಡಲಿಗೂ ಶ್ರೀಮಂತರ ಹತ್ತಿರ ಇರೋ ಬಂದೂಕಿಗೂ ಬಹಳ ವ್ಯತ್ಯಾಸವಿದೆಪ್ಪ, ಬಹಳ ವ್ಯತ್ಯಾಸ ಇದೆ. ಯಾಕಣ್ಣ, ಈ ಶಿವನ ಪರಶುವಿನ ಮೇಲೆ ನಿನಗೆ ಅಪನಂಬಿಕೆ? ಅಣ್ಣ, ಓ ಬಂಡ ಶ್ರೀಮಂತರು ಬಂದೂಕಿನಿಂದ ಬಹಳವಾದರೆ 10-12 ಜನರನ್ನು ಮಾತ್ರ ಕೊಲ್ಲಬಹುದು. ಆದರೆ ಈ ನನ್ನ ವೀರ ಪರಶು ಎಂಬ ಆಯುಧಕ್ಕೆ ಅಂತ್ಯ ಎಂಬುದೇ ಇಲ್ಲ. ಈ ನನ್ನ ಗಂಡು ಕೊಟ್ಟಲಿಂದ ಸಾವಿರಾರು ಜನ ಬಂಡರ ರಕ್ತ ಈ ಭೂಮಿ ಮೇಲೆ ಕಡಲಾಗಿ ಹರಿಸಬಲ್ಲ ಈ ಶಿವ. ಮೆಚ್ಚಿದ ಶಿವು, ಮೆಚ್ಚಿದೆ ನಿನ್ನ ಎದಿಗಾರಿಕೆ ಮಾತಿಗೆ. ಪರಶುನೆಂದರೆ ಶಿವನಿಗೆ ಪಂಚ ಪ್ರಾಣನು ಅಣ್ಣ ವಸಂತ ನನಗೆ ಪ್ರತಿ ಒಂದು ಪತ್ರದಲ್ಲಿ ಬರೆದು ತಿಳಿಸಿದ್ದಾನೆ. ಪರಶು ಎಂದರೆ ನಿನಗೆ ಎಷ್ಟರ ಮಟ್ಟಿಗೆ ಇಷ್ಟ ಎಂದು ನಾನು ನಿನ್ನನ್ನು ಪರೀಕ್ಷಿಸಿದೆ ಅಷ್ಟೇ. ಅಣ್ಣ, ಸಾಗರಣ್ಣ, ಹೇಗೋ ನಿನ್ನ ಓದು ಮುಗಿಯಿತು. ಇನ್ನು ಈ ಮನೆಗೆ ಅತ್ತಿಗೆ ಎಂಬ ಮಹಾಲಕ್ಷ್ಮಿಯನ್ನು ತಂದು ಬಿಡಣ್ಣ. ಅದು ಹೇಗೆ ಸಾಧ್ಯ ಚಂದ್ರ? ಬೆಳೆದು ನಿಂತಿರುವ ತಂಗಿ ಮನೆಯಲ್ಲಿರುವಾಗ ಸಾಗರನಿಗೆ ಮದುವೆಯನ್ನು ಮಾಡಿ ಮನೆಗೆ ಅತ್ತಿಗೆಯನ್ನು ತರುವುದು ಮನೆತನಕ್ಕೆ ಶೋಭೆ ಅಲ್ಲಮ್ಮ. ನಮ್ಮೆಲ್ಲರ ಮದುವೆಗಿಂತ ಮುಂಚೆ ತಂಗಿಯಾಗಿರುವ ನಿನ್ನ ಮದುವೆಯನ್ನು ಮಾಡೋದು ಈ ನಿನ್ನ ಅಣ್ಣ ಹಿಂದಿರದ ನಮ್ಮೆಲ್ಲರ ಕರ್ತವ್ಯವಮ್ಮ, ನಮ್ಮೆಲ್ಲರ ಕರ್ತವ್ಯ. ಹೌದು ತಂಗಿ, ಹೌದು. ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ. ಎಲ್ಲಾದರೂ ಒಂದು ಒಳ್ಳೆಯ ವರವನ್ನು ನೋಡಿ ಈ ವರ್ಷವೇ ನಿನ್ನ ಮದುವೆಯನ್ನು ಅತಿ ಉತ್ತಮ ರೀತಿಯಲ್ಲೇ ಮಾಡಿ ಮುಗಿಸಿಬಿಡ್ತೇವಮ್ಮ. ಯಾಕಣ್ಣ, ಈ ತಂಗಿ ನಿಮ್ಮೆಲ್ಲರಿಗೂ ಇಷ್ಟು ಬೇಗ ಭಾರವಾದಳೆ? ಹೀಗೇಕೆ ಮಾತನಾಡುವೆ ತಂಗಿ, ಹೀಗೇಕೆ ಮಾತನಾಡುವೆ? ಬಳ್ಳಿಯ ಕಾಯಿ ಬಳ್ಳಿಗೆ ಭಾರವೇ, ಮರದ ಟೊಂಗೆ ಮರಕ್ಕೆ ಭಾರವೇ. ಅದರಂತೆ ನಮ್ಮೆಲ್ಲರ ಮುದ್ದಿನ ತಂಗಿಯಾಗಿರುವ ಈ ಚಂದ್ರ ಈ ನಿನ್ನ ಅಣ್ಣಂದಿರಿಗೆ ಭಾರವೇನಮ್ಮ. ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕೋ ಅಲ್ಲಿದ್ದರೇ ಹೆಣ್ಣಿಗೆ ಬೇಸಣವಮ್ಮ. ಅಣ್ಣ, ಇನ್ನ ಮುಂದೆ ನಾವೇನೋ ಹೊರಡ್ಕೋತು ಅಗತ್ಯ ಇಲ್ಲ. ಅಂದರೆ ಏನಣ್ಣ ನಿನ್ನ ಮಾತಿನ ಅರ್ಥ? ಶಿವು, ತಂಗಿಗಾಗಲೇ ನಾನು ವರವನ್ನು ನೋಡಿದ್ದೇನೆ. ಕಾರ್ತಿಕನೊಬ್ಬ ನನ್ನ ಸ್ನೇಹಿತ ಇದ್ದಾನೆ, ಭಾರಿ ಶ್ರೀಮಂತ. ತನ್ನ ದೊಡ್ಡಪ್ಪನ ಆಸ್ತಿ ನೋಡಿಕೊಳ್ಳಲು ಇದೇ ಊರಿಗೆ ಬರುತ್ತಿದ್ದಾನೆ. ಹಾಗೆ ಮುಂದಿನ ವಾರವನ್ನು ತಂಗಿ ಚಂದ್ರವಳನ್ನು ನೋಡಿಕೊಂಡು ಹೋಗಲು ಬರೋದಾಗಿ ತಿಳಿಸಿದ್ದಾನೆ. ಹೋಗೋಣ, ನನಗೆ ನಾಚಿಕೆ ಆಗುತ್ತೆ. ತಂಗಿ ಚಂದ್ರ, ನಂಬಿದವರನ್ನು ಎಂದು ಕೈ ಬಿಡೋದಿಲ್ಲ. ಈ ಮರಿಯಮ್ಮ ದೇವಿ ಎನ್ನುವುದು ಹೀಗೆ 100ಕ್ಕೆ 100 ನಿಜವಾಯ್ತಮ್ಮ, 100ಕ್ಕೆ 100 ನಿಜವಾಯ್ತು. ಹಾಗಾದರೆ ಅಣ್ಣ, ಈ ಸಂತೋಷಕ್ಕೆ ಆ ನಮ್ಮ ತಾಯಿ ಮರಿಯಮ್ಮನಲ್ಲಿ ಹಾಡಿಕೊಂಡೋಣ ನಡಿ.
ಬೆಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ ದೇವರು ಬಂದನು ನಾಗಲಿಬೇಕು ಸ್ವರ್ಗವಿನ ಸಂಚಾರ ಬೆಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ ದೇವರು ಬಂದನು ನಾಗಲಿಬೇಕು ಸ್ವರ್ಗವಿನ ಸಂಚಾರ ಕಾಡಲಿಗಿದ್ದರು ಬುದ್ಧನ ಮನಸ್ಸು ನಮ್ಮ ಇಲ್ಲಿ ಪ್ರೀತಿಯ ಮನಸ್ಸು ಇಲ್ಲಿ ಹಂಚದೆ ಹಾಡ್ಯಾವೆ ಕುಗಲಿ ನನ್ನ ಸಂಪತ್ತು ನನ್ನ ಕಾವಲಲ್ಲಿ ನಮ್ಮಗಳಿಗೆ ಬದುಕು ಅಣ್ಣ ನಮ್ಮ ಅಣ್ಣದಿಗಳು ನಮ್ಮ ಜೀವನು ಕೋಟಿ ಜನ ಬಂದರು ಎಲ್ಲವೂ ಈ ಬಣ್ಣ ಗುಂಟು ಪ್ರೀತಿಯ ಸಂಸಾರ ಇಲ್ಲಿ ಪ್ರೀತಿಯ ಅಧಿಕಾರ ಅದ್ಭುತ ಹಳ್ಳುವಂತೆ ಪ್ರತಿಯೊಬ್ಬರ ಮಮಕಾರ ಕೈಯಲ್ಲಿದೆ ಜಗದಾಲೆಗಳು ಅಣ್ಣ ನಮ್ಮ ಅಣ್ಣದಿಗಳು ನಮ್ಮ ಜೀವನು ಕೋಟಿ ಜನ್ಮ ಬಂದರು ಬೆಳಕಿನ ಕಳ್ಳರಲ್ಲಿ ಹರಡಿದ ಪ್ರೀತಿಯ ಸಂಚಾರ ದೇವರು ಬಂದನು ನಾಗಲಿಬೇಕು ಸ್ವರ್ಗವಿನ ಸಂಸಾರ
ನರಹಂತಕನ ಪುಂಡತನಕ್ಕೆ ಸವಾಲು ಹಾಕಿದ ಕೊನ್ನೆ. ಓ ಮಿನಿಸ್ಟರ್ ಆಗಿರಲಿ, ಚೀಫ್ ಮಿನಿಸ್ಟರ್ ಆಗಿರಲಿ, ಒಟ್ಟಿನಲ್ಲಿ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ, ಅವರನ್ನು ಈ ಭೂಗತ ಲೋಕದಿಂದ ಪರಲೋಕಕ್ಕೆ ಎತ್ತಂಗಡಿ ಮಾಡುವುದೇ ಸ್ವತ್ತು 25 ಹಳ್ಳಿಗೆ ರಾಜ ನೆನೆಸಿಕೊಂಡಿರೋ ಧರ್ಮ ಗುರಿ. ಅಂತ ಪುಂಡ ಬೋಗರಿಗಳನ್ನು ಸಿಕ್ಕಲ್ಲಿ ಬೇಟೆಯಾಡಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡುವುದಕ್ಕಾಗಿ ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ. ಹಿಂಡು ಹುಲಿಗಳ ದಂಡಿನಲ್ಲಿ ವೈರಿಗಳ ಬೇಟೆ ಆಡಿ ಸಿಂಹದ ಸಿಡಿಲು ಮರಿಯಾದ ನನ್ನ ಬಲಗೈ ಬಂಟನಾದ ನಾಗನನ್ನು ನನಗೆದುರಾದ ಕಾರ್ತೀಕನ ದೊಡ್ಡಪ್ಪನಾದ ಕೆ ಪ್ರಸಾದ್ ಇಂದು ಯಮಲೋಕದತ್ತ ಪ್ರಯಾಣ ಬೆಳೆಸಿದ. ಹೇಗಿದೆ ನರಂತಕನ ಕುಟಿಲ ಕೋರ ಸ್ಥಾನದ ಕೈ ಜಳಕ. ಇನ್ನು ಮುಂದೆ ಆ ವಸಂತನ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುವುದೇ ಈ ನರಹಂತಕನ ಹಠ. ಅದಕ್ಕೇನಾದರೂ ಆ ವಸಂತ ಒಪ್ಪದಿದ್ದರೆ ಇಂದ್ರನ ಅರಗಿಂತ ಸೀವ್ಯನ ತಂಗಿ ಚಂದ್ರ ಮುಂದೆ ನರಹಂತಕನ ಸೂಳ. ಚಂದ್ರಿ, ಮಾಂಸ ಕಂಡ ಹದ್ದಿನಂತೆ ನಿನ್ನ ಶೀಲದ ಮುದ್ದೆಯನ್ನು ಕುಕ್ಕಿ ಕುಕ್ಕಿ ತಿಂದು ತಿಂದ ಮಂಗನಂತೆ ಮಾಡದಿದ್ದರೆ ನನ್ನ ಹೆಸರು ಗಂಡುಳಗರಿದ್ದಿರ ಮಿಂಡ ತಲೆ ಕೆಟ್ಟ ಹುಲಿ, ನರಹಂತಕನೇ ಅಲ್ಲ. ಓಹೋ, ಇಂದು ತಾರೀಕು 15 ಬಾಂಬೆಯಿಂದ ನನ್ನ ತಂಗಿ ಇಂದ್ರ ಬರುತ್ತೇನೆಂದು ತಿಳಿಸಿದ್ದಾಳೆ. ನಾನು ಏರ್ಪೋರ್ಟಿಗೆ ಹೋಗಿ ನನ್ನ ತಂಗಿ ಇಂದ್ರನನ್ನು ಕರೆದುಕೊಂಡು ಬಂದರಾಯ್ತು. ಶಿವ್ಯ, ಇಲ್ಲಿಗೆ ನನ್ನ ಪ್ರತಿಕಾರದ ಸೇಡಿನ ಕಿಡಿ ನಂದಿತೆಂದು ತಿಳಿಯಬೇಡ. ಇನ್ನು ಮುಂದೆ ನಿನ್ನ ಹೊರದಲ್ಲಿ ಇಂದಿನಿಂದ ಪ್ರಾರಂಭವಾಯಿತು ನಿನ್ನ ಮನತರದ ಮೇಲೆ ನನ್ನ ಕ್ರಾಂತಿಕಾರಿ ನಾಟಕ ಪ್ರಥಮಾಂಕ. ಬಾರೋ ಈ ನನ್ನ ಗೆದ್ದು ಬಾರೋ, ಬಾರೋ ಈ ನನ್ನ ಗೆದ್ದು ಬಾರೋ. ಭಯ ನನ್ಗಲ್ರ ಸಾವಂದ್ರೆ ಭಯದ ಪಡೋದಕ್ಕೆ ಅಲಾಲ್ ಹಾಗೆ ಟೋಪಿ ಹಾಕೊಂಡು ದಿನ ಗಲ್ಗಲ್ಲಿ ತಿರ್ಗೋ ಕಂತ್ರಿ ಕಜ್ಜಿ ದೊಂಡ ರೌಡಿ ಅನ್ಕೊಂಡ್ರೆ ನನ್ನ ನಾಗ ಸೇಡಿಗಾಗಿ ಸಿಡಿದಂತ ಶಿವನಾಗ. ಏ ಶಿಕ್ಷಣ ಮಂತ್ರಿ, ನಿಂತುಕೋ. ನಿಲ್ಲದಿದ್ದರೆ ನಿನ್ನನ್ನು ಮುಖ ಎನಿಸಿ ಎನಿಸಿ ಬಿಡ್ತಾನೆ ಮಗನೇ. ಯಾರು ನೀನು? ನಾನೇನು ತಪ್ಪು ಮಾಡಿರುವೆಂದು ನನ್ನನ್ನು ಸಾಯಲಿಕ್ಕೆ ಬಂದಿರುವೆ? ಏನು ಮಾಡಿದಿವಿಯಾ? ಇನ್ನೇನು ಮಾಡಬೇಕೆಂದು ಮಾಡಿದಿವಿ? ಶಿಕ್ಷಣ ಮಂತ್ರಿಯಾಗಿ ಕಷ್ಟಪಟ್ಟು ಓದಿ ರ್ಯಾಂಕ್ ಪಡೆದ ಬಡ ವಿದ್ಯಾರ್ಥಿಗಳಿಗೆ ನೌಕರಿ ಕೊಟ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದನ್ನು ಬಿಟ್ಟು ಶ್ರೀಮಂತರು ಕೊಡುವ ಲಂಚಕ್ಕೆ ಕೈಬಡ್ಡಿ ರಟಹೀಕ ಸಹಿತ ಪೂರ್ಣ ಓದಲು ಬರೆಯದ ಆ ಕಚಡ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಟ್ಟು ಗೋಲ್ಡ್ ಮೆಡಲ್ ಪಡೆದ ಬಡ ವಿದ್ಯಾರ್ಥಿಗಳು ಲಂಚ ಕೊಡಲು ಅಸಹ್ಯಕಾರಿಯಾಗಿ ಓದಿಗೆ ತಕ್ಕ ನೌಕರಿ ಸಿಗಲಿಲ್ಲವೆಂದು ಅವಮಾನ ತಾಳಲಾರದೆ
ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿರುವ ಸಾವಿರಾರು ಬಡ ವಿದ್ಯಾರ್ಥಿಗಳ ಸಾವಿಗೆ ಕಾರಣಕರ್ತರಾದ ಕೆಟ್ಟ ವಿಷ ಸರ್ಪ ನೀನು. ನಾ ಮಾಡಿದ್ದು ತಪ್ಪಾಯ್ತು ನಾಗ. ನಿನ್ನ ಕಾಲಿಗೆ ಬಿತ್ತು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಬಿಟ್ಟು ಬಿಡು. ಊಟ ಕುತ್ತೆ ಊಟ ರಣರುದ್ರ. ನಿನ್ನಂತ ಸ್ವಾರ್ಥ ಶಿಕ್ಷಣ ಮಂತ್ರಿಗಳು ಈ ಪವಿತ್ರ ಭಾರತ ಭೂಮಿಯ ಮೇಲೆ ಬದುಕಿದರೆ ಈ ಭಾರತ ಭೂಮಿಗೆ ಅವಮಾನ ಅಂತೆ. ನಿನ್ನಂತ ತಾಯಿ ಗಂಡ ಹೇಸಿ ರಾಜಕಾರಣಿಗಳಿಗೆ ಶಿಕ್ಷೆ ಕೊಟ್ಟು ಸುಟ್ಟು ಬಿಸಾಕಲು ಹುಟ್ಟಿ ಬಂದಿರುವೆ ಸೇಡಿಗಾಗಿ ಸಿಡಿದತ್ತ ಶಿವನಾಗನಾಗೆ. ಭಂಡ ಪುಂಡರಿಗೆ ಚಂಡ ಪ್ರಚಂಡ ಎಂದೆಂದಿಗೂ ಶ್ರೀಮಂತರ ಶತ್ರು. ಎದುರಾದ ವೈರಿಗಳ ತಲೆ ಕಡಿಯುವುದೇ ಈ ನಾನಗನ ಕಾಯಕ. ಬಟ್ ಈ ಕನ್ನಡ ಮಣ್ಣಿನ ಋಣ ತೀರಿಸದೆ ಮಣ್ಣಲ್ಲಿ ಸೇರಿ ಹೋದರು ಮತ್ತೆ ಗುಡುಗು ಹೊಡೆದ ಹುಲಿಯಾಗಿ ಹುಟ್ಟಿ ಬರುವುದು ಈ ನಾಗ. ಸಾಕ್ ಬೇಕಾಗೋಯ್ತು ನೋಡ್ರಿ. ಇವ್ನ ಕಾರ್ ನಡೆಸುವ ಡ್ರೈವರ್ ಕೆಲಸ ಅಂತೀನಿ ಅಲ್ರಿ. ಅವನವ ನಮ್ಮ ಸಾವುಕಾರ ಅಂದ್ರೆ ಸಾವುಕಾರ ಕಡೆ ಕಂತರ್ನಾಗ ಸುಳ ಮಗ ಅದಾನ. ಒಂದ್ ಕಡೆ ಕರ್ಕೊಂಡ್ ಹೊಕ್ಕಣ್ರಿ, ಇಲ್ಲೇ ಇರ್ ಮಗುಂಡ ಸ್ವಲ್ಪ ಹೋಗಿ ಬರ್ತಂತೇಳಿ ಆಕೆ ಇನ್ನೊಬ್ಬ ತಕ್ ಹೋಗಿ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿ ಇನ್ನೊಂದ್ ಸ್ವಲ್ಪ ಮುಂದೆ ಕತ್ತ ಓಡಿಸ್ಕೊಂಡ್ ಬಂದಿವ ಅಂದ್ರ ಅಲ್ಲೇ ಸ್ವಲ್ಪ ಲೇಟ್ ಮಾಡಿ ಇನ್ನೊಬ್ಬರ ತಕ್ ಹೋಗಿ ಏನಾರ ಕಚಾ ಪಿಚಿ ಮಾಡಿ ಒಟ್ಟ ಜಗಳದ. ನಮಗಂತ್ರು ಸಾಕಾಗೋಯ್ತು ನೋಡ್ರಿ ಡ್ರೈವರ್ ಕೆಲಸ ಅಂತ ಅಲ್ರಿ. ಒಂದು ಮುಂಜಾನೆ ಎದ್ದು ಗಾಡಿ ಓಡಿಸಿ ಒಂದ್ ನಮೂನಿ ಸತ್ತ ಕೋಳಿ ಜೊತೆಯಾಡ್ದಂಗೈತ್ರಿ ನಮ್ ಬಾಡಿನ ಅಲ್ರಿ. ಜೊತೆಯಾಡಿದ್ರಿ ಯಾಕ ಜೊತೆಯಾಡ ಹೊಲ್ದಾಗ ಮನೆಗಾರ ಹೋಗಿ ಹೆಂಡತಿ ಗುಡಾರ ಕಬಡ್ಡಿ ಆಡಿ ಮನ್ಸರ ಹಳವಾರ ಮಾಡ್ಕೋಬೇಕಂದ್ರ ಈ ಗದ್ಲದಾಗ ಮನ್ಯಾಗ ಹೆಂಡತಿ ಸತ್ಯ ಇಲ್ದಂಗೈತ್ರಿ ಈ ನಮ್ಮ ಮೂರ ಬಟ್ಟೆ ಹಣ ಬರಾಕ. ಓಹೋ ಇಲ್ಲಿ ಯಾವ್ದ ಒಂದು ಹೊಸ ಬಾದಾಮಿ ಪೀಸ್ ಬಂದೈತಂತ ಅದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಆಡಿ ಕೇಳಿದ್ರ ಅದು ಬರ್ಲಿ. ನಮ್ಮೂರ ಬಂದ ತಂದು ಪಾರಕೋಳಿ ನರಿಗೆ ಬೆಳಗ್ಗೆ ಹಾಕೋಳಿ ನರಿಗೆ ಬೆಳಗ್ಗೆ ಹಾಕೋಳಿ ನರಿಗೆ ಬೆಳಗ್ಗೆ ಹಾಕೋಳಿ. ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರ್ತೈತಿ. ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರ್ತೈತಿ. ನೆನಪು ಬರ್ತೈತಿ ಮನದಾಗ ಹೆಂಗೆಂಗು ಆಗ್ತೈತಿ. ನೆನಪು ಬರ್ತೈತಿ ಮನದಾಗ ಹೆಂಗೆಂಗು ಆಗ್ತೈತಿ. ನಿಮ್ಮೆ ಹಣ್ಣಿನಂತ ಹುಡುಗಿ ಬಂತು ನೋಡು ಅರೆ ಮಾಲು ಒಳ್ಳೆ ಮಾಲು. ನಿಮ್ಮೆ ಹಣ್ಣಿನಂತ ಹುಡುಗಿ ಬಂತು ನೋಡು ಅರೆ ಮಾಲು ಒಳ್ಳೆ ಮಾಲು. ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದ್ದಕ್ಕೆ ನಾ ಬೆನ್ನ ಹತ್ತಿ. ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದ್ದಕ್ಕೆ ನಾ ಬೆನ್ನ ಹತ್ತಿ. ಆನೆ ಮಾಡಿ ಹೇಳ್ತಿರ ಗೆಳೆಯ ನಿನ್ನ ಜಾಡಿ ಸುಮಾರೈತಿ. ಒಬ್ಬನಾರ ನಂಬು ಚಂದನ ಇಲ್ಲಂದ್ರ ನೀ ನಿಂದಿರ್ತೀವಿ ನಾಡು ಬೀಜನ. ಒಬ್ಬನಾರ ನಂಬು ಚಂದನ ಇಲ್ಲಂದ್ರ ನೀ ನಿಂದಿರ್ತೀವಿ ನಾಡು ಬೀಜನ. ಚಲೋ ಮಾಡು ನೋಡು. ಅತಿ ಬಡ ಹುಡುಗಿ ಹುಳಗಡಿಗೆ ಸರಿಗಿಲ್ಲ ನನ್ನ ನಡು ಬಳಿಗೆ. ಅತಿ ಬಡ ಹುಡುಗಿ ಹುಳ ಮಡಿಕೆ ಸರಿಗಿಲ್ಲ ನಿನ್ನ ನಡು ಬಳಿಗೆ. ಊರ ತಿರುಗಾಕೆ ಹುಡುಗರು ತರಬಲು ಜೋಕೆ. ಕರುಕೊಂಡು ಬಾರೋ ತಮ್ಮ ಮಾಸ್ತರ ಪೇಪರ್ ಬರಿಲಾಗ. ಪೇಪರ್ ಬರಿಲಾಗ ಈಗಿನ ಹುಡುಗರು ಶಾಲೆ ಕಲಿಯುವುದು ದಾನ ಕಾಯುವುದ. ನಮ್ಮ ಗ್ವಾಡ್ಯಾಗ ಕುಂದರ್ಸಿ ನಿನ್ನಳ
ಕೆಳಗ ಹನಿ ಹನಿ ಬೆಳ ನಮ್ಮ ಗೋಡ್ಯಾಗ ಕುಂದರ್ಸಿನಿ ನಳ ಕೆಳಗ ಹನಿ ಹನಿ ಬೆಳ ಏನ ಗಿಚ್ಚ ಕೂನಿ ತಾನು ಎಪ್ಪ ತಕ್ಕದೈ ಮಾವ ಅಂದು ಬರ್ತಾನ ನೋಡು ಮೈಗೆ ಮೈ ಏನಾದ್ರೂ ಆಗ್ಲಿ ಬಿಡುದಿಲ್ಲ ನಾದೈ ಕೊನಿ ಬಾ ನನ್ನ ಜೊತೆ ಕೊನಿ ಬಾ ನನ್ನ ಜೊತೆ ಕೊನಿ ಬಾ ತಂಗಿ ಹವನಗ ಕೆಂಡೆ ಕೆಂಡೆ ಜಂಪಾರ ಮಾಡಿದೆ ಬ್ಯಾಸನ ತಂಗಿ ಹವನಗ ಕೆಂಡೆ ಕೆಂಡೆ ಜಂಪಾರ ಮಾಡಿದೆ ಬ್ಯಾಸನ ಅನೇಕ ಮುದು ಕಲಿಗೆಲ್ಲ ಕೊಟ್ಟಿದೆ ಜನ ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ನಂಬರ್ ಕೊಟ್ಟನು ನಮ್ಮ ನಾಕ ಹುಡುಗ ಕಾಣ ಬಂದುದಾರ ಕಟ್ಟನು ನಾಕ ಹುಡುಗ ಕಾಣ ಬಂದುದಾರ ಕಟ್ಟನು ಬರ್ರಿ ಹೂಬೇಕೇನ್ರಿ ಹೂವ ಜಾಲೆಳ ಜಾಜ ಮಲ್ಲಿಗೆ ನೀಲ್ಗುಂದ ನಿಲಾವಿ ಗುಲಾಬಿ ಹೂವ ಯಾರಿಗೆ ಬೇಕ್ರಿ ಹೂರಿ ಹೂವ ಯಾರಿಗೆ ಬೇಕವ್ರು ಬಂದ್ರ ಪಟ್ಟ ಪಟ್ಟ ಕೊಟ್ಟ ಬರ್ತೀವಿ ನೋಡ್ರಿ ಹೂವನ ಸಿಕ್ಳಪ್ಪ ಸಿಕ್ಳು ಈ ಮಹಾಗುಂಡ ಮಾಮನ ಲವರ್ ಸಿಕ್ಳು ಹಾಯ್ ಲವರ ಎಲ್ಲಿದ್ದಾಳಂತ ಕೇಳ್ತಿಯಲ್ಲ ನೀನ ಮತ್ತಾರ ನೀನ ನನ್ನ ಮುಂದಿನ ಲವರ ಸೂರ ಲೇ ನೀನವನ ಪಿಂಡ್ರಿ ಈ ನಮ್ಮನೆ ದಾರೆ ಹೋಗೋ ಹುಡುಗಿನ ನಾನು ಲವರ್ ಅಂದೆ ನಿನಗೆ ಚಡ್ಡನ್ ಚರ್ಮ ಸುಂದ ಕೈಯಾಗ ಕೊಡ್ತಾರ ಬಲಿ ಹುಷಾರು ಅಂದ್ರ ಚಡ್ಡನ್ ಚರ್ಮ ಸುಳ್ಯಾಕಂದ್ರ ಮೊನ್ನೆ ಕುರಿ ಟಗರ್ ಮಾಡಿವಲ್ಲ ಅದರ ಚರ್ಮ ತಿಳಿದ್ಯಾನ ಗಟ್ಟಿ ಚರ್ಮ ತಂಡದ ಹೊರಿದಂದ್ರ ಎಲ್ಲವಕ್ಕ ಗಟ್ಟಿನ ಹೌದಾ ನನ್ ಚರ್ಮ ಸುಲ್ದ್ ಕೊಟ್ರ ಚಿಂತಿಲ್ಲ ಒಟ್ಟ ನೀನ್ ನನಗ್ ಲವ್ ಮಾಡ್ಬೇಕಂದ್ರ ಮಾಡ್ಬೇಕ ಹುಡುಗಿ ನಾನೇನ್ ಲವ್ ಮಾಡ್ಬೇಕಾತು ನಾಡೆ ಹೋಗ್ಬೇಕ್ರೆ ಅಂದ್ರ ನನಗ್ ಬಿಟ್ಟ ಇಲ್ಲೇ ನಮ್ ಶೇಖಪ್ ಕಾಕ ಡಾವ್ ಕುಂತಾನ ಆತಗ್ ಲವ್ ಮಾಡ್ಬೇಕಂತ ಮಾಡಿ ಯಾಕ ಯಾಕ ಏನ್ ನಮ್ ರವಪ್ಪ ಪೂಜಾರಪ್ಪ ಕುಂತಾನ ಆತನ ಜೊತೆ ಹೊಡಿಬೇಕಂತ ಮಾಡಿ ನನಗ್ ಹೊಡಿ ಇಲ್ಲ ಬಗಲಾಗ ನಿಂತಿದೆ ನೀ ಖಾಲಿ ಇಲ್ಲನ ಮತ್ತ ಅದ 90 ವರ್ಷದ ಏನ್ ಲವ್ ಮಾಡ್ತಿ ಹುಡುಗಿ ನಮ್ಮ ಜೊತೆ ಹೊಡಿ ಒಂಚಿ ಗಿಡ ಮುಪ್ಪರು ಒಂಚೇನ ಹುಳಿ ಮುಪ್ಪಾಗೋದಿಲ್ಲ ಗೊತ್ತೈತಿಲ್ಲ ಗೊತ್ತೈತೆ ಅಲ್ಲ ನೀ ನನ್ ಲವ್ ಮಾಡ್ತೀಯ ಹೋಗಲ್ಲ ಅಡೆ ಹಳೆಯಲಾಗ ಅಡೆ ಹೋಗು ಇವ ಅಂತ ಹುಚ್ಚರ ಆಸ್ಪತ್ರೆ ತಪ್ಪಿಸ್ಕೊಂಡು ಬಂದಾನ ಏನಂತ ಕೇಳೋಣ ಓಲ್ ಬಿಡ್ರಿ ನೀವು ಕೆಲಸ ಏನ್ ಮಾಡ್ತೀರಿ ನಾನಾ ಅದ ನಮ್ ಸಾವುಕಾರನ್ ಕಾರ್ ಡ್ರೈವರ್ ಆ ಹುಡುಗಿ ಯವ್ವ ನೀ ಡ್ರೈವರ್ ಹೌದು ಡ್ರೈವರ್ ಕಾರ್ ಡ್ರೈವರ್ನ ಯಾರ್ ಕಾರ್ ಗಾಡಿ ಓಡಿಸ್ತಿ ಅದ ನಮ್ ಕಾರ್ತಿಕ್ ಅದನ್ನಲ್ಲ ಕಂಕರ್ನಾಗ್ ಕಾರ್ತಿಕ್ ಅವನ್ ಕಾರ್ ಡ್ರೈವರ್ ಆ ಹುಡುಗಿ ಓ ಕಾರ್ತಿಕ್ ಸಾವುಕಾರ ಕಾರ್ ಗಾಡಿ ಓಡಿಸು ಹುಚ್ಚು ಮಗುಂಡ್ಯ ಹುಚ್ಚ ಮಹಾಗುಂಡ ಅಲ್ಲ ಗುಂಡ್ಯಾವ ಹುಚ್ಚರ ಪುಚ್ಚ ಬೆಳೆಸುವ ಗುಂಡ ಇವ ನೀನ ಹೌದಾ ಹೌದಾ ನನ್ನ ಹುಡುಗಿ ಈ ಮಹಾಗುಂಡ ಮಾಮನ ಕೈ ಹಿಡ್ದು ಹಾಡುವಾರೆ ನನ್ನ ಗುಂಡ ಅಯ್ಯಯ್ಯೋ ನಂಗೆ ಹಾಡ್ಲಿಕ್ಕೆ ಬರುದಿಲ್ಲ ಮಾವ ಹಂಗಾದ್ರ ನೀನು ನಮ್ಮ ಸಾವುಕಾರಿಗೆ ಕೊಡ್ಬೇಕಾದ್ರ ರೊಕ್ಕ ಐತಲ್ಲ ಇಲ್ಲೇ ನಿಂತ ಜಾಗದಾಗ ಕೊಟ್ಟು ಹೋಗ್ಬಿಡ ನಿನಗೆ ಬಿಟ್ಟು ಬಿಡ್ತೀನಿ ರೀ ಬ್ಯಾಡ್ರಿ ನೀವು ಹೇಳ್ದಂಗ ಹಕ್ಕ ಜಾಡ್ಸ लाज कर्मत चोरी कर्म माया चो कोई मांगे चोरी दिले आया चो
ಚೈನಾ ತಂದಿಲ್ಲನ ಹೊರಗಿಟ್ಟು ಬಂದು ಒಳಗಿಟ್ಟು ಇಲ್ಲಿ ಏನ್ ಮಾಡಕ್ ಬಂದಿ ಹಾ ನೆನಪಾಗಿಲ್ಲ ನಿಂತ್ಕನ ಓಡ ಬಂದ ಹಾಕ ಚೈನಾ ತನ್ನಿನಿ ಬಾರ ನಿನ್ನ ಮಂಡಗಾಲ ತಾರ ಬೇಡ ಹುಡುಗಿ ಕೊಡ್ತಾರ ಮದ್ದೀನ ಬೇಡ ಹುಡುಗಿ ಕೊಡ್ತಾರ ಮದ್ದೀನ ನಾನು ಬೇಡ ನಾಡಿ ನಿನ್ನ ಮಾಮ ಬಂದೇನ ನಾನು ಬೇಡ ನಾಡಿ ನಿನ್ನ ಮಾಮ ಬಂದೇನ ಬೇಡ ಹುಡುಗಿ ಕೊಡ್ತಾರ ಮದ್ದೀನ ಬೇಡ ಹುಡುಗಿ ಕೊಡ್ತಾರ ಮದ್ದೀನ ತಂದಿನಿ ಬಾರ ನಿನ್ನ ದೊಣ್ಣಿ ಮೂಗತಾರ ಬೇಡ ಮಾಮ ನಿನ್ನ ಹತ್ರ ಒಂದು ಸಾಮಾನ ಇಲ್ಲ ತಂದಿನಿ ಬಾರ ಏನ್ ತಂದ ನಾವು 100 ರೂಪಾಯಿ ಖರ್ಚು ಮಾಡಿಲ್ಲ ನಿನ್ನ ಸಿಂಬಳ ಮೂಗತಾರ 1 2 3 4 ಬೇಡ ಹುಡುಗಿ ಕೊಡ್ಲಕ ಬಂದೇನ ಏನು ಬೇಡ ಹುಡುಗಿ ಕೊಡ್ಲಕ ಬಂದೇನ ಮಾತ ಬೇಡ ನಾರಿ ನಿಮ್ಮ ಮಾವ ಬಂದೇನ ಮಾತ ಬೇಡ ನಾರಿ ನಿಮ್ಮ ಮಾವ ಬಂದೇನ ಏನು ಬೇಡ ಹುಡುಗಿ ಕೊಡ್ಲಕ ಬಂದೇನ ಏನು ಬೇಡ ಹುಡುಗಿ ಕೊಡ್ಲಕ ಬಂದೇನ ಬವ್ವಾ ತಂದಿನಿ ಬಾರ ಹಾಕ್ ಹಾಕ ನಿನ್ನ ಮಂಡ ತುರ್ಬಾತಾರ ಹಾಕ್ ಮಾಮ ಬವ್ವಾ ತಂದಿನಿ ಬಾರ ಏನು ಇಲ್ಲ ಇಲ್ಲ ನಗರ ಜಡಿಯ ತಾರ ಬೇಡ ಹುಡುಗಿ ಕೊಡ್ಲಕ ಬಂದೇನ ಬೇಡ ಹುಡುಗಿ ಕೊಡ್ಲಕ ಬಂದೇನ ಲಾ 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 ಗುಂಡಿ ಈ ವಾರ ಅಂತ ಒಂದ್ ಹಾಡ್ಸಿ ಏನಾರ ಮಜಾ ಮಾಡ್ಸಿ ಹೊಂಟಿ ಮತ್ ಮುಂದ್ ವಾರ ಅದ್ ನಮ್ ಸಾವುಕಾರ ಕೊಡ್ಬೇಕಾ ದುಡ್ಡು ಕೊಡ್ಬೇಕು ನೋಡ್ ಮತ್ತೆ ಅಯ್ಯೋ ತಪ್ಪದ ಕೊಡ್ತೀನಿ ಮತ್ತೆ ಏನು ಮಾಡಂಗದೇನು ಏನಿಲ್ಲ ಸಿಕ್ಕರೆ ಬಿಡಾರಲ್ಲ ಮತ್ತೆ ಅಯ್ಯೋ ಸೂರ ಬರೀ ಇದ ಉಣಾದ ಏನೂ ಇಲ್ಲ ಜೋರ್ ಜೋಟಿ ತಪ್ಪದ ಕೊಡ್ತೀನಿ ಹೋಗ್ರಿ ಬೇಡ 3 ಮೈಕ್ ನಮ್ಮವು ಬೇತಾನ ಅಲ್ಲೇ ಇವ್ರು ಎತ್ತಿ ಏನು ಗಂಡ ಎಣ್ಣ ಅಕಸ್ಮಾತ್ ಎರಡು ಗಂಡ ಬಿದ್ದಾವ ಅಂತೀನಿ ನೋಡ್ರಿ ನಾವ್ರು ಮುದೇರಾಗಿವಲ್ಲ ಅದಕ್ಕೆ ನಮ್ಮ ಕಾಣವಲ್ಸಲ್ದ ಅಥವಾ ಅಲ್ಲೇ ಮಲ್ಲಪ್ಪ ನೀನಾರು ಹೇಳ ಗಂಡ ಇವ 51 ವರ್ಷ ಆತಪ್ಪ ನಾವು ರೂಮರು ಹೋಗ್ಬಿಟ್ಟಿವಿ ಇವ ನಮ್ಮ ಮಾಗುಂಡನ ಇರ್ಬೇಕ ಈಕಿ ಗುಂಡಿನ ಇರ್ಬೇಕು ಅನ್ಸುತ್ತೆ ಯಾಕಂದ್ರೆ ಸ್ವಲ್ಪ ಸೂಕ್ಷ್ಮಿಲ್ಲ ನಡ ನೋಡಿ ಹೇಳಕತ್ತೇನ್ರಿ ನಾನು ಗುಂಡಿದ ಎಲ್ಲಾದ್ರೂ ಗುರ್ತು ಸಿಗ್ತಿತ್ತಿಲ್ಲದ ಅಣ್ಣ ಇರ್ಲಿ ಅಕಸ್ಮಾತ್ ಈ ಮಗ ಏನಾರು ಬೇನಿ ತಪ್ಪಲ ಕೊಟ್ಟಿ ಕಾಂಗ್ರೆಸ್ ತಪ್ಪಲ ಕೊಟ್ಟಿ ಏನೋ ಒಂದ ಎಂಡ್ರಿ ತೆಲಿಗೆ ಅದಕ್ಕೆ ಮಾಳು ಮಾಡ್ಕೊಂಡು ನಿಂತ್ಬಿಟ್ಟ ನೀವ ಮಾಡ್ಲಿ ಏನಾರ ಒಂದು ವಿಚಾರ ಮಾಡಿ
ಇಲ್ಲಿಂದ ನಮ್ಮ ಕಡೆ ಅವ್ರ ಊರಿಗೆ ಕಳಿಸಿದ್ರ ಆತಪ್ಪ. ಲೇ ಮಾಗುಂಡ, ಯಾಕಪ್ಪ ಮಗನ ನಿಂದೇನೈತಿ ಇದ್ರಾಗ ಹರಿಗತ್ ಮಗನ ಬರಕ್ ಅವಶ್ಯಕತೆ ಬರೇ ಮಗನ ಇದಲ್ಲ ನಂದಲೇ ಪೀಸ ಮಗನ ಆಟ ಗಿಡ್ ಎಲ್ಲಾರ ಗುಮ್ಮ ಕತ್ಬಿಟ್ಟು ಮಗನ ಕಂಡಿ ಕಡಿ ನೋಡಿ ಮಗನ ಏನಾರ ಅಗ್ರಿಮೆಂಟ್ ಮಾಡಿಸಿ ಹಾಕ್ ನೀನು. ಏ ನಮ್ದ್ರಲ್ಲೇ ಬೆಳತನ ನೋಡ ಬೆಳಗ ಮುಂಜಾನೆ ತಾಯಿ ಕಟ್ಟಿ ನಾವು ಒಂದ್ ರಾತ್ರಿ ಮನ್ಸ್ಕೊಳ್ಳಿಲ್ಲ ಅಂದ್ರ ನನ್ನ ಹೆಸರು ಗೊಂಡ ಅಂತ ತಿಳ್ಕೊಬೇಡಲೇ ಮಗನ. ಲೇ ಯಪ್ಪ ಮಾಗುಂಡ, ಯಾಕಪ್ಪ ಮಗನ ಗುಂಡ ನಿಮ್ ಸಾವುಕಾರ ಅದಾನಲ್ಲೇ ಓದ್ನಾ ಹಂಗಾದ್ರೆ ಎಲ್ಲಾರು ಸಾಯ್ಬಿಡವ ನಿಂತ್ಕೊಬಿಟ್ಟ ಅಂತ ತಿಳ್ಕ ಮಗನ. ಮತ್ ಮುಂದಿನ ಹೇಳಲಿ ಅಲ್ಲಲೇ ನಮ್ಮ ಸಾವುಕಾರ ನಿನ್ನ ಹುಡುಕ್ಯಾಡ್ಕಂತ ಇದ ನಮ್ಮ ಶಿವಲಾಲ್ ಗುಡಿ ಕಡೆ ಹುಡುಕ್ಯಾಡ್ಕಂತ ಬರಕತ್ತಲ್ಲೇ ತಮ್ಮ. ಹಿಂಗ ನಾ ಏನ್ ಬ್ಯಾರೆ ತಿಳ್ಕೊಂಡ್ ನಮ್ ಸಾವುಕಾರನ ಹೋಗ್ಯಾನಂತ ಮಾಡಿದ್ದೆ. ಹಂಗಾದ್ರ ನಾ ಇನ್ನು ಮುಂದ್ವಾರ ಬರ್ತೀನಿ. ಬಾಯ್ ಬಾಯ್. ಅಲ್ಲಿ ಮಟ ನಾ ಏನ್ ಮಾಡ್ಲಿ ಕುಂತು ಹೋಗೋಣ ಒಂಟೆ. ನಾ ಹೇಳ್ದ ಬಿಟ್ಟದ ನೀನು ಅಮ್ಮು ಚೆಮ್ಮು ಅಂತೀಯನ. ನಾ ಹೇಳ್ದ ಹುಡುಗಿ ನೀನು ಅಮ್ಮು ಚೆಮ್ಮು ಅಂತೀಯನ. ಅಮ್ಮು ಚಿನ್ನ ಅನ್ನೋರಲ್ಲ ಅಲ್ಲ ಹೇಳ್ದ ಹೋಗ್ಯಾರಲ್ಲ ಮನೆಯ ಹೆಂಡಿನ ಇಲ್ಲಂತನ ಮಗನ ಅನ್ಕಂತಾಳ ನಿನ್ನ ಚಟಿನ. ಅಮ್ಮು ಚಿನ್ನು ಅನ್ನೋರಲ್ಲ ಅಲ್ಲ ಹಿಡ್ಕೊಂಡು ಹೋಗ್ಯಾರಲ್ಲ ನೋಡ್ಕೋರ ಮನೆಯ ಹೆಂಡಿನ ಇಲ್ಲಂದರೆ ಇದ್ದಿ ಹರ್ಕಂತಾಳ ನಿನ್ನ ಚಟಿನ. ನಿನ್ನ ಮಾರಿ ನೋಡಂಗ ಆಗೈತಿ, ನಿನ್ನ ಮಾರಿ ನೋಡಂಗ ಆಗೈತಿ. ಏ ಮಾವ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ. ಏ ಮಾವ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ. ಗದ್ದಲ್ದಾಗ ಬಂದ ಸಿಕ್ಕಿದಿ ಹುಡುಗಿ ಆಗದು ಮೈ ಕೈ ನೋವ. ಒತ್ತಿದಂಗ ತಡ್ಕೊಳ್ಬೇಕ ನೋವ. ನಂದ ನಿಂದ ಒಂದವಾಣಿ ಓಣ್ಯಾಗ ಮಾರಾಣಿ ಕರೆದಾಗ ನೀನ ಬರ್ತಿದೆ. ಸಣ್ಣಗ ನಿಂತ ಕಣ್ಣ ಹೊಡಿತಿದ್ದೆ. ನಂದ ನಿಂದ ಒಂದ ಓಣಿ ಓಣ್ಯಾಗ ಮಾರಾಣಿ ಓಣ್ಯಾಗ ನಿಂತ ಕಳ್ಳ ಹೊಡಿತಿದ್ದೆ. ಮನ್ಯಾಗ ಮಂಚ ಮಂಚ ಮೇಲೆ ಗಾದಿ ಗಾದಿ ಮೇಲೆ ನಾ ಬೋರಿ ಅಲಾಡೆದು ನಿನ್ನ ಬೋರಿ ಉದಾಡೆದು ನಿನ್ನ ಬೋರಿ. ಮನ್ಯಾಗ ಮಂಚ ಮಂಚ ಮೇಲೆ ಗಾದಿ ಗಾದಿ ಮೇಲೆ ನಾ ಬೋರಿ ಅಲಾಡೆದು ನಿನ್ನ ಬೋರಿ ಉದಾಡೆದು ನಿನ್ನ ಬೋರಿ. ಏ ಗುಂಡಿ ಏನ ಮಾಗುಂಡನ ಗುಸು ಕೂಡ ಗುಸು ಗುಸು ಪುಸು ಪುಸು ಕುಸು ಕುಸು ನಡೆಸಾಕತ್ತಿದ್ರಲ್ಲ ಏನದ? ಬುಸು 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 ಅಲ್ಲದು ಆ? ಕೂಸು 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 ಕುಸ್ ಕುಸ್ ಕುಸ? ಹೆಂಗ್ ಕೇಳ್ತಾನ ಅಲ್ಲ ನಾವ್ ಜೊತೆ ಏನ್ ಮಾತಾಡ್ತೀವಿ ಗೊತ್ತೇನ? ಅವ್ರ ಸಾವುಕಾರಗ ರೊಕ್ಕ ಕೊಡ್ಬೇಕಾಗಿತ್ತು ಅದಕ್ಕ ರೊಕ್ಕ ಕೊಡಂತ ಕೇಳಕತ್ತಿದ್ದ ಹುಚ್ಚ ಮಾಗುಂಡೆ. ಅಯ್ಯ ಮಾಗುಂಡಲೆ ಅವನು ಹುಚ್ಚ ಮಗವ ಹುಚ್ಚ ಅಲ್ಲಲ್ಲ ಗುಂಡಿಯವ ಹುಚ್ಚರ ಪೂಜ ಬೆಳೆಸುವ ಬಂಡ ನನ್ನ ಮಗ ಮಾಗುಂಡವ. ಹುಚ್ಚರ ಪುಚ್ಚ ಎನ್ಸಿರ್ಬೋದು ಗುಂಡಿ ಪುಚ್ಚ ಎನ್ಸೋದು ಅಷ್ಟು ಸುಲಭಲ್ಲ ಮಾವ. ಆತಪ್ಪ ಒಂದಿನ ಗಿಂಡಿ ಗುಂಡಿ ಹಿಂಗ ಸಲಿಗೆ ಕೊಟ್ಕಂತ ಇವತ್ತ ನಾಳೆ ನಾಡ್ದ ಆಟ ಸೊಡ್ಲ ಕೊಟ್ಕಂತ ಹೋಗ ಐತಲ್ಲ ನಿನ್ನ ಗಿಂಡಿ. ಒಂದಿನ ಇಲ್ಲ ಒಂದಿನ ಕಡಲ್ ಅನ್ನಿಸ್ತಾನ ಅವ ಬಂಡ ನನ್ನ ಮಗ ಮಾಗುಂಡ. ಹೌದೌದು ನಂದು ಗಿಂಡಿ ಐತಿ ಅವ್ರದ್ದು ಗಂಡನರ ಆತನ ಹಿಡಿದು ಕಟ್ ಮಾಡಿಬಿಡ್ತೀನಿ. ಗಂಡರನ್ನು ಕಟ್ಟ ಹೌದು ಮುಂದೆ ಏನೂ ಇರಬಾರ್ದು ಮತ್ತೆ ಹಂಗಾಗಿರ್ಬೇಕು. ಈ ಮಂದ ಹೆಣ್ಣು ಹುಡುಗ ಗಂಟು ಬಿದ್ನಿ ಅಂದ್ರೆ ತಳಗಾರ ಬೀಳ್ಬೋದು ಕಾಲಾರ ಬೀಳ್ಬೋದು. ಸಮಾಧಾನಕ್ರ ಬಮ್ಮ ವೆಂಕಟರಮಣ ಗೋವಿಂದ. ನಿನಗೇನು ಬಿಡಿಯಪ್ಪ ಎಲ್ಲ ನಿಂದು ಡೇಟ್ ಡಿಬರ್ ಆಗಕ್ಕೆ ಬಂದ ಈಗ ಎಲ್ಲಿ ಬಿದ್ರೆ ಏನಾಗುತ್ತೆ? ಭಾಳ ಗಂಡಿಸಲ್ಲ ಗುಂಡಿ. ಹೌದಾ ನನ್ನ ಸುಂದರ ನನಗೆ ನೋಯ್ಲೆ ನಂದೇನ್ರ ಈ ಸದ್ಯ ಬಂದಾಗ ಗನ್ನರ ಅಂತ ಗ್ಯಾರಂಟಿ ಕಟ್ ಮಾಡ್ತೀನಿ ನೋಡು ನಾನು. ಗಣ್ಣರ
ಗುಂಡೆ ಮೊನ್ನೆ ನಿನ್ನ ಹತ್ರ ನಾನು ಹೂವು ತಗೊಂಡು ರೊಕ್ಕ ಕೊಟ್ಟು ಹೋಗಿದ್ದಾರಲ್ಲ ಇಷ್ಟು ಉದ್ದ ನೂರು ನೋಟ ಉದ್ದ ಕೊಟ್ಟಿದ್ದೇನ ಇವಾಗ ಏನು ಉದ್ದ ಇಷ್ಟು ಉದ್ದಿತ್ತ ಹಸರು ನೋಟ್ ಅದ ಕೊಟ್ಟು ಹೂವು ತಗೊಂಡು ಹೋದ್ನಲ್ಲ ಮತ್ತೆ ಇವತ್ತರ ಕೊಡು ಮತ್ತೆ ರೀ ನಂದ ವ್ಯಾಪಾರ ಇಲ್ಲ ಬೆಳಿಗ್ಗೆಯಿಂದ ಬಾಯಿ ಒಬ್ರು ಬಂದು ವ್ಯಾಪಾರ ಮಾಡೋವಲ್ರು ಬೇಕಾರ ಹೂವ ತಗೊಂಡ್ ಮುಟ್ಟಿಸ್ಕೋ ಹಂಗ ಕೊಟ್ಕೊಂತ ಹೋಗ್ಯಾನ ಹೌದು ಕೊಟ್ಕೊಂತ ಏನು ಕೊಟ್ಟೆ ಇಲ್ಲ ವ್ಯಾಪಾರನ ಆಗಿಲ್ಲ ಇಂಥ ಆಳೂರಾಗ ಸುಳಿಕೇರಿ ತಂಡದಾಗ ಕುಂತ ವ್ಯಾಪಾರ ಹಾಕಿದ್ರು ವ್ಯಾಪಾರ ಆಗವ ನೀನು ಮತ್ತೆ ಎಂತಲ್ಲಿ ಕುಂತ್ರೆ ವ್ಯಾಪಾರ ಆಗತ್ತ ನೋಡ್ಕೊಂಡಿ ನಾನು ಇವತ್ತು ಉಳ್ಳಾಗಡ್ಡಿ ಪೀಸ್ ಲಿಸ್ಟ್ ಮಾಡಿನ ತಡಿ ಇಲ್ಲಿ ಯಾರ್ಯಾರು ಮಾಡಿ ನೋಡ ತೆಗಿ ಉಳ್ಳಾಗಡ್ಡಿ ಪೀಸ 8 ಹಾಕತ್ತೀನ ಮೂಲಂಗಿ ಪೀಸ ಒಂದು 12 ಹಾಕತ್ತೀನ ಮತ್ತೆ ಸೌತ್ ಪೀಸ ಅದ ಜಾಸ್ತಿ ಆಗ್ಯಾವ ನೋಡಿ 24 ಪೀಸ್ ಅವು ಉದ್ದುತ್ತನ ನಾನು ಯಾಕಂದ್ರೆ ಗಿಡ್ಡನು ತಗೊಳಂಗಿಲ್ಲ ನಮಗೆ ಅದಕ್ಕೆ ನೀನು ಹುಬ್ಬಳ್ಳಿ ಉಳ್ಳಾಗಡ್ಡಿಯವ್ರ ಓಣ್ಯಾಗ ನನ್ನ ಜೋಡಿ ಬಂದ್ಬಿಡಲ್ಲ ಹುಬ್ಬಳ್ಳಿ ಉಳ್ಳಾಗಡ್ಡಿಯವ್ರ ಓಣ್ಯಾಗ ಕುಂತ ವ್ಯಾಪಾರ ಮಾಡುವಂತ ಹೂವ ಅಲ್ಲಿ ವ್ಯಾಪಾರ ಆಗತ್ತನ ನಿನ್ನಂತ ಚಲೋ ಹುಡುಗಿ ಅದು ಹುಬ್ಬಳ್ಳಿ ಉಳ್ಳಾಗಡ್ಡಿಯವ್ರ ಓಣ್ಯಾಗ ಕುಂತಂದ್ರ ಆಸೆನ್ ಕುಂದ್ರಬೇಕ ಏನ್ ಹೇಳ ಲಂಗ ಹಿಂಗ ಆಗಲ ಮಾಡಿ ಕುಂತೀವಿ ನಿಮ್ಮ ಮನ್ಯಾಗ ಒಂದ್ ಚಾದರ ತುಂಬಾ ಆಸೆ ಕುಂದಿರ್ತೀನಿ ಚಲೋ ನೋಡ್ ಲಂಗ ಹಿಂಗ ಹಿಂಗ ಆಸೆನ್ ಕುಂದ್ಬಿಡ ಇಲ್ಲ ನಿನ್ನ ಒಂದು ಕೊಟ್ಬಿಡಿ ಇದ್ರ ಅದನ್ನ ಹಾಕಿ ಕುಂದಿರ್ತೀನಿ ಕೈ ಹತ್ರಪ್ಪ ಎಸ್ ಮಂದಿ ಇದ್ರಿ ನೋಡಣ ಅವ್ರಷ್ಟು ನಮ್ಮ ಅಂತಂಬ್ರ ಅವ್ರು ಅಂತಂಬ್ರ ಅಲ್ಲ ಮಾವನಾರ ಇಲ್ಲಿಗೆ ಬಂದ್ರ ನಿಮ್ಮ ಅಂತಂಬಳ ಅದಾರ ಅಂದ್ರೆ ಎಸ್ ಮಂದಿ ಕೈ ಎತ್ತರ ಹೇಳ ಹೋಗ್ ಒಮ್ಮೆ ಹೋಗಿ ನಿಮ್ಮ ಅಂತಂಬಳ ಎಸ್ ಮಂದಿ ಇವತ್ತು ಎತ್ತಂಗಿಲ್ಲ ಅವ್ರು ಕೈ ಎತ್ತಬೇಡ್ರಿ ನಾನೇ ಹೇಳಿ ನೋಡಿ ಎತ್ತಬೇಡ್ರಿ ಆಕಿ ಮಾವನಾರ ಎಸ್ ಮಂದಿ ಅದ್ರಪ್ಪ ಕೈ ಎತ್ತರ ನೋಡಣ ಹಿಂಡಿಗೆ ಹಿಂಡನ ಅವು ಎಲ್ಲಾರು ಊಡ್ರ ಹುಬ್ಬಳ್ಳಿ ಒಣ ಉಳ್ಳಾಗಡ್ಡಿ ಒಣ ಕುಂತಂದ್ರ ವ್ಯಾಪಾರ ಮಾಡಿಂದಂದ್ರ ಹಿಂಗ ಅಷ್ಟ ಕಣ್ಣು ಮುಚ್ಚಿ ಹಿಂಗ ಅಷ್ಟ ಕಣ್ತರಿ ಅಲ್ಲ ಅವ್ರಷ್ಟು ಮಾವುಗಳು ಬಂದ್ರ ನೀ ಏನ್ ಹೋಗ್ಕೊಂತ ಹೋಗ್ತೀನಿ ನಾವೇನ್ ಮಾಡಂದೆ ಅವ್ರು ನಾವ್ ಬೆಳೆಸಿದ್ರ ಆಟ ಇರ್ಲಿ ಬಿಡ ನಮ್ಮ ಇರ್ಲಿ ಬಿಡ ನಿನಗೆ ಯಾವ್ದಾದ್ರು ಸಿಕ್ಕ್ರ ಸಾಕು ಅದ ಹುಬ್ಬಳ್ಳಿ ಒಳಗ ಉಳ್ಳಾಗಡ್ಡಿ ಒಣ ಕುಂತ ಕಣ್ಣು ಮುಚ್ಚಾತ್ಲೆ ಕೈ ಆಡ್ಸಾತ್ಲೆ ಹರಿದಾಡಿ ಜಿಗಿದಾಡಿ ಅಗಲ ಮಾಡಿ ಖಾಲಿ ಮಾಡ್ತಾರ ನಮ್ ದೋಸ್ತರು ಹೂವಿನ ಪುಟ್ಟಿ ನನ್ನ ಕರ್ಕೊಂಡು ಹೋಗ್ರಿ ನಾನು ಬರ್ತೀನ್ರಿ ಹಂಗಾದ್ರೆ ಬೇಗ ಆತ ಬರ ನಾನು ಒಲಿವಿನ ರಾಣಿ ಚಾಲು ಮಾಡ್ರಿ ನಿಮ್ಮ ಗಾಡಿನ ಆಯ್ಕ ಹುಬ್ಬಳ್ಳಿ ಧಾರವಾಡ ಮಾಡಿದ್ದ ಮರತಾಳ ಒಳ್ಳಿ ಮುರಂಗ ಬಂದಾಳ ಹೊಟ್ಟೆ ಉರುಸುತ್ತಾಳ ಬಗಲಗ ಕೂಸು ತಂದಾಳ ಮಾಡಿದ್ದ ಮರತಾಳ ಒಳ್ಳಿ ಮುರಂಗ ಬಂದಾಳ ಮಾಡಿದ್ದ ಮರತಾಳ ಒಳ್ಳಿ ಮುರಂಗ ಬಂದಾಳ ಹೊಟ್ಟೆ ಬುರುಸುತ್ತಾಳ ಬಗಲಗ ಕೂದಲು ಬಂದಾಳ ಹೊಟ್ಟೆ ಬುರುಸುತ್ತಾಳ ಬಗಲಗ ಕೂದಲು ಬಂದಾಳ ಹೊಡಿಯೋ ಮತ್ತೆ ಹೈಸ್ಕೂಲ್ ಕಾಲೇಜಿನ ಪಿಲ್ಲ ಗಲ್ಲಕ್ಕ ಕೊಡಲೇನ ಗಲ್ಲ ಹೈಸ್ಕೂಲ್ ಕಾಲೇಜಿನ ಪಿಲ್ಲ ಗಲ್ಲಕ್ಕ ಕೊಡಲೇನ ಗಲ್ಲ ಆಗಿನಿ ಬಾಗಲ್ಲ ಸಿರಿ ಒಳಗ ಮಸ್ತ ಕಳಕ ಬುಲ್ಲ ಬುಲ್ಲ ಆಗಿನಿ ಬಾಗಲ್ಲ ಸಿರಿ ಒಳಗ ಮಸ್ತ ಕಳಕ ಬುಲ್ಲ ಬುಲ್ಲ ಮಾಡಿದ್ದ 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 ಬರತಾಳ
ತಂದಾಳ ಚಿಲ್ಲಿ ಪಾಠ ಒಬ್ಬುವಾಗ ಮಾಡದ ನೀಟಾಟ ಅತ್ತಿ ಚಿಲ್ಲಿ ಪ್ಲಾಟ ಒಬ್ಬುವಾಗ ಮಾಡದ ನೀಟಾಟ ಕಲಸದೆ ಬೆದಿ ಪಾಠ ನಿಮ್ಮವ್ವ ಮಡಿಗಳ ನುಗಮಾಟ ಕಲಿಸಿದ ಪ್ರತಿ ಪಾಠ ನಿಮ್ಮವ್ವ ಮಡಿಗಳ ನುಗಮಾಟ ಲಾ 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 ಮತ್ತೆ ಆಡ್ದ ಮತ್ತೆ ಕರ್ಕೊಂಡು ಅಡ್ಡಾಡ್ಬೇಕ ಗಾಡ್ಯಾಗ ನೀನ್ ತೊಗೊಂಡ್ಕೊಂಡ ಸೀದಾ ಮನೆ ಕಡೆ ಬಂದ್ಬಿಡ ಬಂದ್ರ ಅಲ್ಲೇ ನಾ ಅಂಗಳದಾಗ ಕುಂತಿರ್ತೀನಿ ನೀನ್ ನೋಡ್ಕಂತ ಅಯ್ಯೋ ನಂದ ದಾರಿ ಕಾಕುಂತ ನೋಡ್ಕಂತಲೇ ಹುಡುಗಿ ಮಧ್ಯವನಾರ ಹಿಂದೆ ಹೋಗ್ಬಿಟ್ಟು ಇಲ್ಲೇ ಮಾವನವ್ರು ಕುಂತಾರ ಬರಂಗಿಲ್ಲ ಹೋಗೋದಿಲ್ಲ ನೀನ ಬೇಕು ನೀನಂತ ಸುಂದ್ರನ್ ಬಿಟ್ಟು ಅವ್ರಿಂದ ನೀನ ನಾನು ನೀನ ನನಗಿಂತ ನಮ್ಮ ಅಣ್ಣಾರ್ ಕುಂತಾರ ನೋಡಿಲ್ಲ ಬೇಡ ನಂಗೆ ನೀನ ಬೇಕು ಚಲೋ ಮಾಡಿ ಬೇಡ ನಾಟಕ ಕೊಡಂಗಿಲ್ಲ ಹೋಗ್ಬಿಡ ನಡಿ ಹೋಗೋಣ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಮನಸ್ಸಲ್ಲಿ ಒಂಚೂರಾಸೆ ಹುಟ್ಟು ಮಾಲೋ ಹುಡುಗಿ ಟಮಾಟಿ ಕೆಂಪ ಕೆಂಪ